ಏ ಇಲ್ಲೇ ಬರ್ತಾನಲ್ಲ ಕರೆವಂದ್ರ ಗೊತ್ತಾ ನೀನು ಕರೆಕ್ಟಾಗಿ. ಅಯ್ಯ ಇಲ್ಲೇ ಬರ್ತಾರ್ರಿ. ಸ್ವಲ್ಪ ತಡೀರಿ ಯಜಮಾನ್ರ. ನಾ ಎಲ್ಲ ಪಕ್ಕ ಇನ್ಫಾರ್ಮೇಶನ್ ತಿಳ್ಕೊಂಬಂದೀನಿ. ಅಲ್ಲಿ ಹೊಂಟ್ರ ನೋಡ್ರಿ ಅವ್ರ. ಬರ್ರಿ ಬರ್ರಿ. ನಮಸ್ಕಾರ ರೀ ಅಣ್ಣಾರ. ನಮಸ್ಕಾರ. ಯಾರು ನೀವು? ಹಾಂ, ನಾವ್ಯಾರಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವ್ಯಾರಂತ ನಮಗೆ ಗೊತ್ತೈತ್ರಿ. ಹೌದಾ? ಯಾರು ನೀವು? ನಾನು ಯಾವತ್ತೂ ನೋಡಿಲ್ಲಲ್ಲ ನಿಮ್ಮನ್ನು. ಏಯ್ ಈ ಕಡೆ ಬಾ. ನಮಸ್ಕಾರಪ್ಪ ತಮ್ಮ. ನಾವು ಯಾರಂತ ನಿಮಗೆ ಗೊತ್ತಿಲ್ಲ ಆದರೆ ನೀವು ಯಾರಂತ ನಾವು ನೋಡೀವಿ. ನೀವು ಅದೇ ಮೊನ್ನೆ ಒಂದು ಹೆಣ್ಣು ನೋಡ್ಕೊಂಬಂದ್ರಲ್ಲ. ಹ್ಞೂ, ಆ ಊರಪ್ಪ ನಾವು. ಹೋ ಹೌದಾ? ನಮಸ್ಕಾರ ಅಂಕಲ್. ಏನಾಗಬೇಕಿತ್ತು ನನ್ನಿಂದ? ಅಲ್ಲಪ್ಪ, ನೀನು ಹೋಗಿ ಹೋಗಿ ಅಂಥ ಹುಡುಗಿನ ಮದುವೆ ಆಗತ್ತಲ್ಲ. ಆ ಹುಡುಗಿ ನಡತೆ ಸರಿ ಇಲ್ಲಪ್ಪ. ಅವರು ಸ್ವಲ್ಪ ಮಂದಿನೂ ಸರಿ ಇಲ್ಲ ಅಷ್ಟು. ಅದಕ್ಕೆ ಈಗ ನಾವು ಹಂಗೆ ಇಲ್ಲಿಗೆ ಬಂದಿದ್ದೆ. ಈತ ನಮಗೆ ಗೊತ್ತಿರೋ ಹುಡುಗ. ಈ ಹುಡುಗ ಅಂದ, ಯುದ್ಧ ಹುಡುಗ ನೋಡು, ಮೊನ್ನೆ ಸರಸ್ವತಿ ನೋಡಕ್ಕೆ ಬಂದಿದ್ದ ಅಂತಂದಲ್ಲ. ಅದಕ್ಕೆ ಹೇಳಮ್ ತಡಿ, ಮತ್ತೆ ಪಾಪ ಯಾಕೆ ಒಂದು ಹುಡುಗ ಅನ್ಯಾಯ ಆಗೋದು ಅಂತಂದು ಬಂದ್ವಿ. ಅದು ಅಲ್ದ, ಇಲ್ಲಿಂತ ನಾನಪ್ಪ ಇದ ಹುಡುಗನ ಆ ಹುಡುಗಿ ಪ್ರೀತಿ ಮಾಡ್ತಿದ್ಲು. ಈ ಹುಡುಗನ್ ತಕ ಕೊಡಿಸ್ಕೋಬಾರ್ದು, ಕೊಡಿಸ್ಕೊಂಡು ಎಲ್ಲ ರೊಕ್ಕ ಖರ್ಚು ಮಾಡಿ ಈಗ ನೀನು ಸಿಕ್ಕಿ ಅಂತೇಳಿ ಬಿಟ್ಟಾಳ ನೋಡಪ್ಪ. ಅಲ್ಲ ಈ ಸುಳೆ ಮಗ ನನ್ನ ಬೇಗ ತೆಗ್ಬಿಟ್ನಲ್ಲ. ಅಲ್ಲ ಅಯ್ಯವ್ವ. ಅಲ್ಲ, ಲಕ್ಷ್ಮಿನ ಲವ್ ಮಾಡಕತ್ತೀನಂತ ನಾಟಕ ಮಾಡಿದಾಗಲೇ ಅವಾಗ ಯಾರಿಗೂ ಗೊತ್ತಾಗಿದ್ದಿಲ್ಲ. ಹಂಗೆ ಏನೋ ಅದು ಇದಾಗೋತು. ಇವಾಗ ಯಾರಿಗೇನೋ ಗೊತ್ತಾತಂದ್ರೆ ಕಾಲ್ ಮರ್ಗಿ ತಗೊಂಡು ಹೊಡಿತಾರೆ ನನಗೆ. ನೀವು ಯಾವತ್ತ ನೋಯಪ್ಪ. ಏ ಹೌದಿಲ್ಲ ಪ್ರಖ್ಯಾ? ಹೇಳಪ್ಪ. ಹಾಂ ಹ್ಞೂ ಹ್ಞೂ ರೀ ಹ್ಞೂ ರೀ. ಅದು ನನ್ನ ಪ್ರೀತಿ ಮಾಡ್ತಿದ್ಲ ರೀ. ಪ್ರೀತಿ ಮಾಡಿ ಎಲ್ಲ ಕೊಡಿಸ್ಕೊಂಡ್ಲು ರೀ, ಬಂಗಾರ ಗಿಂಗಾರ ಎಲ್ಲ ಕೊಡಿಸ್ಕೊಂಡು. ಈಗ ನೀನು ಬೇಡ, ನನಗೆ ಶ್ರೀಮಂತ ಹುಡುಗ ಸಿಕ್ಕಾನ ಅಂತೇಳಿ ಬ್ರೇಕಪ್ ಮಾಡ್ಕೊಂಡ್ಲು ರೀ. ಏನು? ಹೌದಾ? ಈ ಈ ಥರ ಆಯ್ತಾ ಹುಡುಗಿ? ಹ್ಞೂ ಹ್ಞೂನಪ್ಪ. ಅಲ್ಲ, ನೀನು ಊರಾಗ ವಿಚಾರಿಸಿದ್ರು ಯಾರು ಹೇಳಲ್ಲ ಬಿಡು. ಯಾಕಂದ್ರೆ ಅವ್ರು ಹಂಗೆ ಇಟ್ಕೊಂಡಾರ ಊರ್ನಾಗ. ಯಾರು ಸತ್ಯ ಹೇಳಲ್ಲ. ನಾನು ಸ್ವಲ್ಪ ನೋಡಿದ್ನಲ್ಲ ನಿನ್ನ, ಒಳ್ಳೆ ಹುಡುಗ ಅನಿಸ್ತಿ, ಅನ್ಯಾಯ ಆಗ್ಬಾರ್ದು ಅಂತಂದು ಬಂದು ಹೇಳಿದ್ನಪ್ಪ. ಮತ್ತು ನನಗೆ ನಿನ್ನ ವಯಸ್ಸಿನ ಮಗ ಅದಾನಪ್ಪ ಅದಕ್ಕೆ. ಓ ಹಂಗ. ಸರಿ ಅಂಕಲ್, ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ನಮ್ಮ ಅಮ್ಮ ಹತ್ರ. ನೋಡಿ ಮಾತಾಡಪ್ಪ. ಅಲ್ಲ, ಮಾತಾಡೋಣಕ್ಕೇನತಿ, ನೋಡಿ ವಿಚಾರ ಮಾಡು. ಈ ಮದುವೆ ಕ್ಯಾನ್ಸಲ್ ಮಾಡಿಸ್ಕೇಳೋದ್ರಾಗ ತೊಂದರೆ ಇಲ್ಲ ಅಂತ ನಾನು ನೋಡು. ಹೌದು ಅಂಕಲ್, ನೀವು ಹೇಳಿದ್ ಕರೆಕ್ಟ್. ಈ ಮದ್ವೆನ ಬೇಡ ಅಂತ ಹೇಳ್ತೀನಿ. ನಿಮ್ಮ ಹೆಸರು? ನನ್ನ ಹೆಸ್ರಾ? ನನ್ನ ಹೆಸರು ನನ್ನ ಹೆಸರು ನನ್ನ ಹೆಸರು ವಿರುಪಪ್ಪ ಅಂತ. ಹಾಂ. ಅಯ್ಯೋ, ನಿಮ್ಮ ಹೆಸರು ಕೇಳಿದ್ರೆ ಹಂಗೆ ಗಾಬರಿ ಆಗ್ತೀರಿ ಅಂಕಲ್. ಏನಿಲ್ಲಪ್ಪ, ಮತ್ತೆ ನೀನು ಹೋಗಿ ಕೇಳಿ ನಮ್ಮ ಹೆಸ್ರು ಹೇಳಿ ಅವ್ರು ನಮಗೆ ಜಗಳಕ್ಕೆ ಬರ್ಬಾರ್ದಲ್ಲ, ಅದಕ್ಕೆ ಹಂಗೆ ಮಾಡಿದ್ನಿ. ಇಲ್ಲಿ ತಗೋರಿ ಅಂಕಲ್, ನಾನೇನು ನಿಮ್ಮ ಹೆಸ್ರು ಹೇಳಲ್ಲ. ಸರಿ ತಗೋರಿ ಅಂಕಲ್. ವಿಷಯ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಆಗ್ಲಪ್ಪ, ಸರಿ. ಏನಿದ್ರಿ ನೀವು ನನ್ನ ಹೆಸರುಗಳು ಸಿಗಾಕ್ಸಿದ್ರಲ್ಲ. ನಾಳೆ ನನಗೆ ಗೊತ್ತಾತಂದ್ರೆ ನನಗೆ ಊರಿನವರೆಲ್ಲ ಸೇರಿ ಕಾಲ್ಮರಿದಂದು ಹೊಡಿತಾರೆ. ಗೊತ್ತಾಕೇನು ನೀನೇನು ನಮ್ಮೂರನ್ನು ಅನ್ನಲ್ಲ. ನಡಿ, ನಿನ್ನ ಹೆಸರು ನನ್ನ ಹೆಸರು ಅದಕ್ಕೆ ನಾನು ಬದಲಿ ಹೇಳೀನಿ. ಏನಾಗಲ್ಲ, ನಡಿಯೋ ಮರಯ್ಯ. ಏನೋ ಒಂದು ಮಾಡಕ್ಕೆ ನಿಂತ್ರಪ್ಪ ನೀವು. ಏನಾಗಲ್ಲ ಅಂತ ಹೇಳಿದ್ನಲ್ಲ, ನಡಿ ನಡಿ. ಅಲ್ಲ, ಇವ್ರೇನು ಹಿಂಗೆ ಹೇಳಿದ್ರಲ್ಲ, ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ. ಹ್ಞೂ ಹ್ಞೂ ಹಂಗಂದ್ರೆ ಇದನ್ನ ಫಸ್ಟು ಅವನ ಹತ್ರ ಮಾತಾಡ್ಬೇಕು. ಈ ಥರ ಬಂದು ಹೇಳ್ತಾರಂದ್ರೆ ಇದಕ್ಕೆ ಹಿಂಗೆ ಮಾಡಬೇಕು, ಆವಾಗಲೇ ಸರಿ ಹೋಗುತ್ತೆ. ಏವ ಎಲ್ಲಿ ಹೋಗಿದ್ದು ನೀನು? ನಾನು ಆಫೀಸಿಂದ ಬಂದಾಗಿಂದ ಹುಡ್ಕಾಕತ್ತೀನಿ, ಎಲ್ಲಿ ಕಾಣವಲ್ಲಿ ಒಟ್ಟ. ಇಲ್ಲೇ ಇದ್ನಿಲ್ಲ, ಇತ್ಲಾಗಿದ್ನೆ. ಅವು ಗಿಡ ಎಲ್ಲ ಹಾಕಿತ್ತಲ್ಲ. ಏಕೆ ನಿಮ್ಮ ಅತ್ತಿಗೆ ನೀರು ಹಾಕಲ್ಲ, ನಿಮ್ಮ ತಂಗಿನೂ ನೀರು ಹಾಕಲ್ಲ, ಯಾರು ಹಾಕ್ಬೇಕಪ್ಪ? ನಾನು ಹಾಕ್ಬೇಕು. ಅದಕ್ಕೆ ಹಾಕಾಕತ್ತಿದ್ನಿ. ಎಲ್ಲ ಸೊಪ್ಪು ಬಾಡ್ದಂಗೆ ಆಗ್ಯಾವ. ನನಗೆ ಒಂದೆರಡು ದಿನ ಆರಾಮಿದ್ದಂಗೆ ಇರಲಿಲ್ಲಲ್ಲ, ಅವತ್ತು ನಾನು ಹಾಕಕ್ಕೆ ಹೋಗಿಲ್ಲ, ಹಾಕಿಲ್ಲ, ಇವರು ಹಾಕಿಲ್ಲ. ಅದಕ್ಕೆ ಬಾಡಿದಂಗೆ ಆಗಿದ್ವಾ. ಅದಕ್ಕೆ ಹಂಗೆ ನೋಡ್ಕೊಂತ ಅದು ಎಲ್ಲ ಸೊಪ್ಪು ಕೊಳತಿದ್ದು ಎಲೆ, ಒಣಗಿದ್ದ ಎಲೆ ಎಲ್ಲ ತೆಗೆದು ನೀರು ಹಾಕ್ಯಂತ ನಿಂತಿದ್ದೆ. ಯಾಕ ಏನಿತ್ತು? ಏನನ ಅರ್ಜೆಂಟ್ ಇತ್ತನ? ಇವಾ ಅರ್ಜೆಂಟ್ ಅಂತೆಲ್ಲ ಒಂದು ವಿಚಾರ ಐತಿ. ಇವತ್ತು ನಾನು ಆಫೀಸ್ನಾಗ ಟೀ ಕುಡಿಯಕ್ಕಂತ ಕಾಫಿ ಶಾಪಿಗೆ ಹೋಗ್ತೀನಿ ಯಾವಾಗಲೂ. ಅಲ್ಲಿ ಒಬ್ಬರು ವ್ಯಕ್ತಿ ಬಂದಿದ್ರು. ಅವರು ಈಗ ಏನು ನಾವು ಮದುವೆ ಆಗಕತ್ತೀನಲ್ಲ, ಆ ಹುಡುಗಿ ಬಗ್ಗೆ ಏನೇನೋ ಹೇಳಿದರು. ಏನು ಹೇಳಕತ್ತಿಲ್ಲ? ಏನು ಹೇಳಿದ್ರು?
ಇವ ಆ ಹುಡುಗಿ ಸರಿ ಇಲ್ಲ, ಮತ್ತು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಏನೇನೋ ಹೇಳ್ತಿದ್ರು. ಆಮೇಲೆ ಅವ್ರ ಕೂಡ ಒಂದು ಹುಡುಗನೂ ಬಂದಿದ್ದ. ಆ ಹುಡುಗನ ಜೊತೆನಾಕಿ ಪ್ರೀತಿ ಮಾಡ್ತಿದ್ಲು, ಇವಾಗ ಬ್ರೇಕಪ್ ಮಾಡ್ಕೊಂಡಳ ಅಂತ ಏನೇನೋ ಹೇಳಿದ್ರು. ನಾನು ಅವರು ಮದ್ವೆ ಆಗ್ಬೇಡ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಕ ಬಂದಿದ್ರು ಅನ್ಸುತ್ತ. ನನಗೇನೋ ಅವರು ಫೇಕ್ ಅಂತ ನನಗೆ ಅನ್ಸುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೂ ಒಂದ್ಸತಿ ಡೈರೆಕ್ಟಾಗಿ ಅವ್ರ ಜೊತೆನೇ ಮಾತಾಡೋದು ಒಳ್ಳೇದಂತ ನಾನು ಅನ್ಕೊಂತೀನಿ. ಹೌದಾ, ಹಿಂಗೆಲ್ಲ ಹೇಳಿದ್ರಾ? ಹ್ಞೂ ಹೌದಾ, ಹಂಗ ತಡಿ ಫೋನ್ ಮಾಡ್ತೀನಿ. ಈಗ ನೀ ಶಂಕರವಕ್ಕ ನಂಬರ್ ಕೊಟ್ಟಾಳ ಅವ್ರದ. ಏನೇನ ಇತ್ತಪ್ಪಂದ್ರೆ ನೀವ ಡೈರೆಕ್ಟಾಗಿ ಮಾತಾಡ್ಬಿಡ್ರಿ, ಮತ್ತೆಲ್ಲ ನಾನು ನಡ್ಬರ್ಕ ನಿಮ್ಯಾಗ ಅಂತಂದು ಇನ್ನೇನು ಹೂ ಹಣ್ಣು ಇಡೋದು ಎಲ್ಲ ಕಾರ್ಯ ಮುಗ್ದೈತಿ ಅಂತ ಹೇಳಿದ್ಲಲ್ಲ, ಅದಕ್ಕೆ ಅವ್ರ ನಂಬರ್ ತಗೊಂಡಿತಿ. ಮಾಡ್ತೀನಿರ. ಮಾಡೇವ. ಯಾಕಂದ್ರೆ ಇಂಥ ವಿಚಾರದಾಗ ನಾವು ನೇರ ನೇರ ಮಾತಾಡಿದ್ರೆ ಸರಿ. ನಾನು ಮೊನ್ನೆ ಹೋದಾಗ ಆ ಹುಡುಗಿ ಕೂಡ ಮಾತಾಡಿದ್ನಲ್ಲ, ನಂಗೆ ಅನ್ಸಲ್ಲ ಆ ಹುಡುಗಿನ ನೋಡಿದ್ರ ಯಾವುದಕ್ಕೂ ನಾವು ನೇರ ನೇರವಾಗಿ ಮಾತಾಡ್ಬೇಕು. ಹ್ಞೂನಪ್ಪ, ನೀನು ಹೇಳೋದು ಕರೆಕ್ಟ್ ಐತಿ.